ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೇಶವಣ್ಣ ಹೇಳಲೇಬೇಕು ಈ ಮಾತನ್ನ. ನಮ್ಮ ಕೇಶವರಾಜಣ್ಣ ಅವಾಗ ಯಾವ ಯಲಹಂಕ ಕ್ಷೇತ್ರದ ನಾಯಕರಾಗೂ ಇರ್ಲಿಲ್ಲ. ಅವರು ಒಬ್ಬ ಸಮಾಜ ಸೇವಕನಾಗಿ ತಮ್ಮ ಮನೆ ಬಾಗಿಲುಗಳಿಗೆ ಬಂದಿದ್ದಾರೆ. ಕೊರೋನಾ ಅಂತ ಸಂದರ್ಭದಲ್ಲಿ ನಿಮ್ಗೆಲ್ಲ ಜ್ಞಾಪಕ ಇದೆ, ನಾವು ಕೂಡ ನಮ್ಮ ಅಣ್ಣನ ಜೊತೆ ಇದ್ವಿ. ಮನೆಗೂ ಹೋಗಿದ್ದಾರೆ ನಮ್ಮ ಅಣ್ಣ, ಮನೆಗೂ ಹೋಗಿ ಇವತ್ ನೋಡಿ ಈ ಕಿಟ್ಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮ ಅಣ್ಣ ಹಂಚ್ತಾ ಇದ್ದಿದ್ದು ಕಿಟ್ಟ ಜ್ಞಾಪಕ ಬರ್ತಾ ಇದೆ. ಅವತ್ತು ಅಣ್ಣ ಅವ್ರ ಡೈರಿಯ ಹಾಲು, ಮೊಸರು, ತರಕಾರಿ ನಾವೇ ಕುಟ್ಟು ಹೋಗಿ ಜಮೀನು, ಅಣ್ಣ ಎಷ್ಟು ಕೆಲಸ ಮಾಡಿದ್ರು ಅಂದ್ರೆ ಜಮೀನಲ್ಲಿ ರೈತ ಬೆಳೆ ಬೆಳೆದ್ಬಿಟ್ಟಿದ್ದ, ಪರ್ಚೇಸ್ ಮಾಡಕ್ ಯಾರು ಇರ್ತಾ ಇರ್ಲಿಲ್ಲ. ಅಣ್ಣ ಜಮೀನ್ಗೆ ಹೋಗಿ ಆ ರೈತನ ಹತ್ರ ಎಷ್ಟಪ್ಪ ನೀನ್ ಖರ್ಚು ಮಾಡಿದ್ಯಾ ಆ ಬೆಳೆಯಕ್ಕೆ? ಅಣ್ಣ ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ತಗೊಳಪ್ಪ. ಆ ದುಡ್ಡನ್ನ ಅಣ್ಣ ಕೊಟ್ಟು ಅವ್ರ ಹತ್ರದಿಂದ ಆ ತರಕಾರಿಯನ್ನ ಪರ್ಚೇಸ್ ಮಾಡ್ಕೊಂಡು ಬಂದು ಆ ತರಕಾರಿಯನ್ನ ಕಿಟ್ಟು ತಯಾರು ಮಾಡಿ ತಮ್ಮ ಮನೆ ಬಾಗಿಲುಗಳಿಗೆ ಹಂಚಿದ್ದಾರೆ ಅಣ್ಣ. ಅವತ್ತು ಅಕ್ಕಿ, ಬೇಳೆ, ರೇಷನ್, ತರಕಾರಿ, ಹಾಲು, ಮೊಸರು ನೋಡಿ ತಮ್ಮ ಸ್ವಂತ ದುಡ್ಡು. ಅವ್ರು ಯಾವ ಅಧಿಕಾರದಲ್ಲಿಲ್ಲ, ಯಾವ MLA ಆಗಿರ್ಲಿಲ್ಲ, ಅಥವಾ ಯಾವುದೇ ಆದ ದುಡ್ಡು ಅವ್ರ ಹತ್ರ ಬಂದಿರ್ಲಿಲ್ಲ.